ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ KCET ರಿಸಲ್ಟ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ. ಸೊ ನೀವು ಯಾರ್ಯಾರು ಇನ್ನೂ ನಿಮ್ಮ ರಿಸಲ್ಟ್ಸ್ನ ನೋಡಿಲ್ಲ ಬೇಗ ಹೋಗಿ ನೋಡಿ, ಹೋಗಿ ನಿಮ್ಮ ರ್ಯಾಂಕ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಬಂದುಬಿಟ್ಟು ನಾನು ನಿಮಗೆ ಯಾಕೆ ಮಾಡ್ತಾಯಿದ್ದೀನಪ್ಪ ಅಂತಂದರೆ ಟಾಪ್ ಬ್ರಾಂಚ್ಗಳು ಯಾವ್ಯಾವು, ಅಂದರೆ ಇಂಜಿನಿಯರಿಂಗ್ನಲ್ಲೇ ಟಾಪ್ ಬ್ರಾಂಚ್ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಹೊಸದಾಗಿ ಭೇಟಿ ನೀಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ನಾನಿಲ್ಲಿ ಮೊದಲು ಪ್ರಿಯಾರಿಟೈಸ್ ಮಾಡಿಬಿಡ್ತೀನಿ. ಅದೇನಪ್ಪ ಅಂತಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇಂಥ ಬ್ರಾಂಚಿಗೆ ಹೋಗಬೇಕಂತ ಕನ್ಫರ್ಮ್ ಇರುತ್ತೆ. ಸೊ ನಿಮಗೆ ಯಾವುದಾದ್ರೂ ಒಂದು ಬ್ರ್ಯಾಂಚಲ್ಲಿ ಪ್ಯಾಷನ್ ಇತ್ತಪ್ಪ ಅಂದರೆ ನೀವು ಅದನ್ನೇ ಮಾಡಿ. ಯಾಕಂದರೆ ಪ್ಯಾಷನ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಆ ಬ್ರಾಂಚಲ್ಲಿ ಪ್ಯಾಷನ್ ಇದೆಯಾ ಅದೇ ಬ್ರಾಂಚ್ ಮಾಡಿ. ಯಾಕಂದರೆ ಪ್ಯಾಷನ್ ಇತ್ತಂದರೆ ನೀವು ಯಾವುದೇ ಬ್ರ್ಯಾಂಚ್ ಆದರೂ ಸಹ ನೀವು ಪ್ಯಾಷನ್ ಇದ್ದರೆ ನೀವು ಸ್ಕಿಲ್ ಡೆವಲಪ್ ಮಾಡ್ಕೊಂಡು ನೀವು ಆರಾಮಾಗಿ ಪ್ಲೇಸ್ ಆಗ್ತೀರ, ನಿಮ್ಗೆ ತೊಂದರೆನೇ ಇಲ್ಲ. ಸೊ ನಾನಿಲ್ಲಿ ಮಾತಾಡ್ತಿರೋದು ಯಾರ ಬಗ್ಗೆ ಅಂತಂದರೆ, ಸೊ ಅವ್ರಿಗೆ ಕನ್ಫರ್ಮೇ ಇಲ್ಲ ನಾನು ಇದೇ ಬ್ರಾಂಚಿಗೆ ಹೋಗಬೇಕು, ಈ ಥರ ಮಾಡಬೇಕು ಅದು ಗೊತ್ತಿಲ್ಲ. ಸೊ ಇಂಜಿನಿಯರಿಂಗ್ಗೆ ಸುಮ್ಮನೆ ನಾನು ಇಂಜಿನಿಯರಿಂಗ್ ಮಾಡ್ತಿರೋದು ಅವ್ರು ಎದಕ್ಕಂದರೆ ನಾನು 4 ವರ್ಷ ಮುಗಿದ್ಮೇಲೆ ಒಂದು ಒಳ್ಳೆ ಕಂಪ್ನಿಲಿ ಪ್ಲೇಸ್ ಆಗಬೇಕು, ಒಂದು ಒಳ್ಳೆ ಪ್ಯಾಕೇಜ್ ತೊಗೊಂಡು ಪ್ಲೇಸ್ ಆಗಬೇಕಂತ ತುಂಬ ಜನ ಇಂಜಿನಿಯರಿಂಗ್ಗೆ ಸೇರ್ಕೊತಿರ್ತಾರೆ, ಒಳ್ಳೆ ಪ್ಲೇಸ್ಮೆಂಟ್ ಆಗಬೇಕಂತ. ಸೊ ಇಂತಹ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರೋದು, ಸೊ ಇಂಜಿನಿಯರಿಂಗಲ್ಲಿ ಟಾಪ್ ಬ್ರ್ಯಾಂಚ್ ಬಂದುಬಿಟ್ಟು ಆಬ್ವಿಯಸ್ಲಿ CS. ಯಾಕಂದರೆ ಕಂಪ್ಯೂಟರ್ ಸೈನ್ಸಲ್ಲಿ ಈಗ ಟೆಕ್ನಾಲಜಿ ತುಂಬ ಸ್ಪೀಡಾಗಿ ಗ್ರೋ ಆಗ್ತಾಯಿದೆ. ಸೊ ಹಾಗಾಗಿ ಟೆಕ್ನಾಲಜಿ ಗ್ರೋ ಆಗ್ತಾ ಇದ್ದಂಗೆ ಸೊ ಟೆಕ್ನಾಲಜಿನ ಬಿಲ್ಡ್ ಮಾಡೋರು ಸಹ ಬೇಕೇ ಬೇಕು. ಸೊ ಹಾಗಾಗಿ CS ಬ್ರ್ಯಾಂಚ್ ನನ್ನ ಪ್ರಕಾರ ಟಾಪ್ 1ನಲ್ಲಿರುತ್ತೆ. ಸೊ ನೀವು ಯಾವಾಗಲೂ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಫಸ್ಟ್ ಪ್ರಯಾರಿಟಿ ನೀವು CSಗೆ ಕೊಡಿ. ಅದಾದಮೇಲೆ CS ನಿಮಗೆ ಅಕಸ್ಮಾತ್ ಸಿಗಲಿಲ್ಲ ಅಂದರೆ IS ಅಂತ ಒಂದು ಬ್ರಾಂಚ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಅಂತ, ಆ ಬ್ರಾಂಚ್ನ ಕೊಡಿ. ನಾನು ಇಲ್ಲೊಂದು ಕ್ಲಿಯರ್ ಮಾಡಿಬಿಡ್ತೀನಿ. ಈ CS, IS, AIML ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, ಆಮೇಲೆ AIML ಅಂಡ್ ಸೈಬರ್ ಸೆಕ್ಯುರಿಟಿ. ಸೊ ಇವೆಲ್ಲ ಬ್ರಾಂಚ್ಗಳಿಗೆ ಕಂಪೇರ್ ಮಾಡಿದರೆ ಸೊ ಅಷ್ಟೊಂದೇನು ಡಿಫ್ರೆನ್ಸ್ ಇರೋಲ್ಲ. ಸೇಮ್ ಸಬ್ಜೆಕ್ಟ್ಸ್ನ ಓದ್ತೀರಾ, ಎಲ್ಲೋ 1-2 ಸಬ್ಜೆಕ್ಟ್ಸ್ ಅಷ್ಟು ಡಿಫ್ರೆನ್ಸ್ ಇರುತ್ತೆ ನಿಮಗೆ. ಅದು ಬಿಟ್ಟರೆ ಆಲ್ಮೋಸ್ಟು ಸೇಮೇ ಇರುತ್ತೆ. CS ಆಗಿರ್ಬೋದು, IS ಆಗಿರ್ಬೋದು, AIML ಸ್ವಲ್ಪ ಚೇಂಜ್ ಆಗ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಸೇಮ್ ಇರುತ್ತೆ. ಸೊ ನಿಮಗೇನಾದ್ರು CS ಸಿಗಲಿಲ್ಲ ಅಂದರೆ ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿಯಾಗಿ IS ಇಡಿ. ಅದು ಸಿಗಲಿಲ್ಲ ಅಂದರೆ AIML ಇಡಿ. ಅದು ಸಿಗಲಿಲ್ಲ ಅಂದರೆ AI ಆ್ಯಂಡ್ ಸೈಬರ್ ಸೆಕ್ಯುರಿಟಿ ಇಡಿ. ಅದು ಸಿಗಲಿಲ್ಲ ಅಂದರೆ ಡಾಟಾ ಸೈನ್ಸ್ ಅಂತ ಒಂದಿದೆ, AI ಆ್ಯಂಡ್ ಡಾಟಾ ಸೈನ್ಸ್ ಅಂತ ಬರುತ್ತೆ. ಸೊ ಈ ಥರ ನಿಮ್ಮ ಪ್ರಿಯಾರಿಟಿನ ಸೆಟ್ ಮಾಡ್ತಾ ಹೋಗಿ. ಇವಿಷ್ಟು ಟಾಪ್ ಬ್ರಾಂಚ್ಗಳು, ಅಂದರೆ ಇವು CS ಅಲ್ಲೇ ಬರುತ್ತೆ. CS ಸಿಸ್ಟರ್ ಬ್ರಾಂಚ್ ಅಂತ ಹೇಳ್ಬೋದು ಅಷ್ಟೇ. ಯಾಕಂದರೆ ಇವು ಎಲ್ಲ ಆಲ್ಮೋಸ್ಟು ನೀವು ಸಿಲೆಬಸ್ ಎಲ್ಲ ಸೇಮ್ ಇರುತ್ತೆ. ಸೊ ನೀವು CS ನವರು 4 ವರ್ಷ ಆದಮೇಲೆ ಇವರಿಗೆ ಯಾವ್ಯಾವ ಆಪರ್ಚುನಿಟಿ ಸಿಗುತ್ತೋ ಸೊ ಅವೆಲ್ಲ ಆಪರ್ಚುನಿಟಿ ಸಹ ಈ ಬ್ರಾಂಚ್ಗಳಲ್ಲೂ ಇರುತ್ತೆ, ಸೇಮ್ ಆಪರ್ಚುನಿಟಿ ಇರುತ್ತೆ. ಆದರೆ ಮೇನ್ ಥಿಂಗ್ ಏನಪ್ಪ ಅಂದರೆ ನಿಮ್ಮ ಸ್ಕಿಲ್ ಸೆಟ್. ನೀವು ಹೇಗೆ ಸ್ಕಿಲ್ನ ಡೆವಲಪ್ ಮಾಡ್ಕೊತೀರೋ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಹೇಗೆ ಸ್ಕಿಲ್ನ ಡೆವಲಪ್ ಮಾಡ್ಕೊತೀರೋ, ಎಷ್ಟು ನೀವು ಎಫರ್ಟ್ ಹಾಕಿ ಸ್ಕಿಲ್ನ ಡೆವಲಪ್ ಮಾಡ್ಕೊತೀರೋ ಆ ಸ್ಕಿಲ್ ಮೇಲೆ ನಿಮಗೆ ಪ್ಲೇಸ್ಮೆಂಟ್ಸ್ ಆಗೋದು, ಆಯಿತಾ. ಈಗ ನೀವೆಲ್ಲ ಬ್ರಾಂಚ್ಗಳಾದಮೇಲೆ ನೆಕ್ಸ್ಟ್ ನನ್ನ ಪ್ರಿಯಾರಿಟಿ ಯಾವುದಪ್ಪ ಅಂತಂದರೆ EC ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಇದು ಸಹ ಒಳ್ಳೆ ಬ್ರಾಂಚ್. ಈ ಬ್ರಾಂಚಲ್ಲಿ ಸಹ ಪ್ಲೇಸ್ಮೆಂಟ್ಸ್ ಚೆನ್ನಾಗುತ್ತೆ. ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು. ನೋಡಿ, ಯಾವುದೇ ಬ್ರಾಂಚಲ್ಲಾದರೂ ಸಹ ನಿಮಗೆ ಪ್ಯಾಷನ್ ಇದ್ದರೆ, ನೀವು ಕಷ್ಟಪಟ್ಟರೆ, ನೀವು ಸ್ಕಿಲ್ನ ಡೆವಲಪ್ ಮಾಡಿದರೆ ಯಾವುದೇ ಬ್ರಾಂಚ್ ಆದರೂ ಸಹ ನಿಮಗೆ ಪ್ಲೇಸ್ಮೆಂಟ್ ಆಗೇ ಆಗುತ್ತೆ. ನೀವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡೋದಕ್ಕೆ ರೆಡಿಯಾಗಿರಬೇಕು ಅಷ್ಟೇ. ಸೊ ನೆಕ್ಸ್ಟ್ ಬಂದುಬಿಟ್ಟು EEE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ, ಇದು ಕೂಡ ಒಳ್ಳೆಯ ಬ್ರ್ಯಾಂಚು. ಇದಾದಮೇಲೆ ನೆಕ್ಸ್ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಹ ಒಳ್ಳೆಯ ಬ್ರ್ಯಾಂಚ್. ಇದು ಒಂದು ಅಳ್ತಿ ಎವರ್ಗ್ರೀನ್ ಬ್ರಾಂಚ್ ಅಂತ ಹೇಳ್ಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ಪ್ರಿಯಾರಿಟಿ ಬಂದುಬಿಟ್ಟು ಸಿವಿಲ್ ಇಂಜಿನಿಯರಿಂಗ್ ಸಹ ಇದು ಸಹ ಒಳ್ಳೆಯ ಬ್ರಾಂಚೇ. ಸೊ ಇವಾಗ ಸ್ವಲ್ಪ ಪ್ಲೇಸ್ಮೆಂಟ್ಸ್ಗಳು ಸ್ವಲ್ಪ ಬಹಳಷ್ಟು ಕಾಲೇಜುಗಳಲ್ಲಿ ಡಿಪ್ ಆಗಿರ್ಬೋದು. ಸೊ ನೀವು ಹಾರ್ಡ್ ವರ್ಕ್ ಮಾಡಬೇಕಷ್ಟೆ. ನೀವು ಹಾರ್ಡ್ ವರ್ಕ್ ಮಾಡಿದರೆ ಇಲ್ಲಿ ಕೂಡ ಪ್ಲೇಸ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದಾದಮೇಲೆ ಬಯೋಟೆಕ್ನಾಲಜಿ ಅಂತ ಒಂದು ಬ್ರ್ಯಾಂಚ್ ಇದೆ, ಅದು ಸಹ ಇವಾಗ ಒಳ್ಳೆ ಬೂಮ್ ಆಗ್ತಾಯಿದೆ. ಅಂದರೆ ಈ ಸದ್ಯಕ್ಕೆ ಇವಾಗಿಲ್ಲ, ಇವಾಗ ಆಗ್ತಾಯಿದೆ, ಬೂಮ್ ಆಗ್ತಾಯಿದೆ ಇಂಡಿಯಾದಲ್ಲಿ. ಬೇರೆ ಕಡೆ ಎಲ್ಲ ಹೊರಗಡೆ ಎಲ್ಲ ಸಿಕ್ಕಾಬಟ್ಟೆ ಅದಕ್ಕೆ ಸ್ಕೋಪ್ ಇದೆ.
ನಮ್ಮ ಕಡೆ ಇವಾಗ ಬೆಳೀತಾ ಇದೆ. ಸೊ ಅದು ಕೂಡ ಒಂದು ಒಳ್ಳೆಯ ಬ್ರ್ಯಾಂಚ್ ಅಂತಲೇ ಹೇಳ್ಬೋದು, ಒಳ್ಳೆಯ ಚಾಯ್ಸ್ ಅಂತ ಹೇಳ್ಬೋದು. ಸೊ ಆಮೇಲೆ ಈ ಏರೋನಾಟಿಕಲ್ ಬ್ರ್ಯಾಂಚ್ ಸಹ ಇದೆ. ಸೊ ನಾನು ಹೇಳೋದೇನಪ್ಪ ಅಂದರೆ ಏರೋನಾಟಿಕಲ್ ಬ್ರ್ಯಾಂಚು ಟಾಪ್ ಕಾಲೇಜ್ಗಳಲ್ಲಿ ಮಾತ್ರ ಪ್ಲೇಸ್ಮೆಂಟ್ಸ್ ಆಗುತ್ತೆ. ಸೊ ಈ ನಾರ್ಮಲ್ ಬೇರೆ ಟಾಪ್ 10 ಕಾಲೇಜ್ಗಳನ್ನು ತೆಗೆದ್ರೆ ಅದಾದಮೇಲೆ ಏನು ಬರ್ತಾವಲ್ಲ ಆ ಕಾಲೇಜ್ಗಳಲ್ಲಿ ಬಹಳ ಕಷ್ಟ, ಟಾಪ್ ಕಾಲೇಜ್ಗಳಲ್ಲೇ ಕಷ್ಟ ಏರೋನಾಟಿಕಲ್ಲು. ಆದರೆ ಅದಾದಮೇಲೆ ಟಾಪ್ 10 ಕಾಲೇಜ್ ಬಿಟ್ಟು ನೀವು ಬೇರೆ ಕಾಲೇಜಲ್ಲಿ ಏರೋನಾಟಿಕಲ್ ಮಾಡ್ತೀರ ಅಂದರೆ ಪ್ಲೇಸ್ಮೆಂಟ್ಸು ಬಹಳ ಕಷ್ಟ. ಸೊ ಇದಕ್ಕೆ ಪ್ಲೇಸ್ಮೆಂಟ್ಸು ಬಹಳ ಕಡಿಮೆ ಅಂತ ಹೇಳ್ಬೋದು. ಆದರೆ ನೀವು ನಿಮ್ಮ ಪ್ಯಾಷನ್ ಇದ್ದು ನಾನು ಅದು ಮಾಡೇ ಪ್ಯಾಷನ್ ಇದ್ದವ್ರಿಗೆ ನಾನು ಹೇಳ್ತಾಯಿಲ್ಲ, ಪ್ಯಾಷನ್ ಇದ್ದವ್ರು ನೀವು ನಿಮಗೇನು ಅಂದ್ಕೊಂಡಿದ್ದೀರೋ ಅದನ್ನೇ ಮಾಡಿ. ಸೊ ಬೇರೆಯವ್ರು ಏನು ವಿದ್ಯಾರ್ಥಿಗಳಿದಾರಲ್ಲ ಅವ್ರಿಗೆ ಹೇಳ್ತಾ ಇರೋದು, ಏರೋನಾಟಿಕಲ್ಸ್ಗೆ ಸ್ವಲ್ಪ ಪ್ಲೇಸ್ಮೆಂಟ್ಸು ಕಡಿಮೆ ಬೇರೆ ನಾರ್ಮಲ್ ಕಾಲೇಜ್ಗಳಲ್ಲಿ. ಸೊ ಆದಷ್ಟು ನಿಮ್ಮ ಪ್ರಿಯಾರಿಟಿನ ಬೇರೆ ಬ್ರ್ಯಾಂಚಸ್ಗಳಿಗೆ ಕೊಡಿ ಏರೋನಾಟಿಕಲ್ಗೆ ಕಂಪೇರ್ ಮಾಡಿದರೆ. ಸೊ ಇದಿಷ್ಟು ನನ್ನ ಪ್ರಕಾರ ಟಾಪ್ ಬ್ರ್ಯಾಂಚ್ಗಳು KCETಯಲ್ಲಿ. ಸೊ ಆಪ್ಷನ್ ಎಂಟ್ರಿನ ನೀಟಾಗಿ ಮಾಡಿ. ಸೊ ರ್ಯಾಂಕು ಸ್ವಲ್ಪ ಜನದ್ದು ಹೆಚ್ಚು ಕಡಿಮೆ ಆಗಿದ್ದು ಅಥವಾ ನಿಮ್ಮದೇನಾದರೂ ರ್ಯಾಂಕು ಭಾಳ ದೂರ ಹೋಗಿಬಿಟ್ಟಿದೆ ಅಂದರೂ ಕೂಡ ತಲೆ ಕೆಡಿಸ್ಕೋಬೇಡಿ. ನೀವು ಆಪ್ಷನ್ ಎಂಟ್ರಿನ ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾಡಿದರೆ ನಿಮಗೆ ಸಹ ಕಾಲೇಜ್ ಸಿಗ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿ, ಯಾವ ಕಾಲೇಜ್ ಸಿಗುತ್ತೋ ಆ ಕಾಲೇಜಲ್ಲಿ ಹೋಗಿ ಅಲ್ಲಿ ಇನ್ನೂ ಎಫರ್ಟ್ ಹಾಕಿ ಒಳ್ಳೆ ಪ್ಲೇಸ್ಮೆಂಟ್ನ ತಗೊಳ್ಳಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.